ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೊಸ ವರ್ಷ ಅಂದರೆ 2025 ಈ ಒಂದು ವರ್ಷ ನಿಮ್ಮೆಲ್ಲರ ಬಾಳಿನಲ್ಲಿ ಇನ್ನಷ್ಟು ಸುಖ ಶಾಂತಿ ಸಮೃದ್ಧಿಯನ್ನು ತಂದುಕೊಡಲಿ. ಹಾಗೆ ತಾಯಿತ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಈ ಕರ್ನಾಟಕ ಲೋಕಸೇವಾ ಆಯೋಗದ ಒಂದು ಎಡವಟ್ಟುಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ಇತ್ತೀಚೆಗಷ್ಟೇ ಅಂದರೆ KPSC ಒಂದು ಪರೀಕ್ಷೆನ ನಡೆಸೋದರಲ್ಲಿ ಮಾಡುವಂಥ ತಪ್ಪುಗಳು ಸಾಮಾನ್ಯದ್ದಲ್ಲ, ಪ್ರತಿ ಬಾರಿ ಕೂಡ ಇದಾಗಿದೆ. ಈ ಹಿಂದೆ ಆಗಸ್ಟಲ್ಲಿ ನಡೆದಂಥ KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಏನಾಗಿತ್ತು ಭಾಷಾಂತರ ಸಮಸ್ಯೆ. ಸೊ ಅಗೇನ್ ಅದನ್ನು ನಾವು ಮುಂದುವರಿಸಲ್ಲ, ಏನಾದರೂ ಮಾಡಿ ವಿಶೇಷ ಅನುವಾದಕರನ್ನು ಇಟ್ಕೊಂಡು ಕ್ವಶನ್ ಪೇಪರ್ ರೆಡಿ ಮಾಡ್ತೀವಿ ಅಂತ ಎಲ್ಲವನ್ನು ಹೇಳಿ ಈಗ ಮತ್ತೆ ಅದೇ ತಪ್ಪನ್ನು ಎಸಗಿದೆ. ಸೊ ಈ ಬಾರಿ ಒಟ್ಟು 17ಕ್ಕಿಂತ ಹೆಚ್ಚು ಪ್ರಶ್ನೆಗಳು ತಪ್ಪಾಗಿ ಅಂದರೆ ಅರ್ಥಹೀನವಾಗಿ ಬಂದಿದೆ. ಸೊ ಇಲ್ಲಿ ಮೊದಲನೇದಾಗಿ KPSC ಮಾಡುವಂಥ ಈ ಒಂದು ಭಾಷಾಂತರ ಅನುವಾದದ ಏನು ತಪ್ಪು ಅನುವಾದ ಇದೆ ಪ್ರಶ್ನೆ ಪತ್ರಿಕೆದು, ಟ್ರಾನ್ಸ್ಲೇಷನ್ ಎರರು, ಇದಕ್ಕೆ ಮೊಟ್ಟ ಮೊದಲು ಬಲಿಯಾಗೋದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಭಾಗದ ಅಭ್ಯರ್ಥಿಗಳು. ಸೊ ಈಗ ಅವರಿಗೆ ಏನು ಜಸ್ಟಿಸನ್ನು ಕೊಡುತ್ತೆ KPSC ಅಂತ ನೋಡೋದಾದರೆ, ಕೃಪಾಂಕಗಳನ್ನು ನೀಡ್ತೀವಿ ಅಂತ ಏನೋ ಡಿಸ್ಕಷನಲ್ಲಿ ಆಗಿದೆಯಂತೆ. ಸೊ ಹಾಗಾದರೆ ಕೃಪಾಂಕವನ್ನು ನೀಡಿ ಇವರು ಎಷ್ಟು ಅಂಕ ಅಂತ ಕೃಪಾಂಕ ನೀಡ್ತಾ ಹೋಗ್ತಾರೆ. ಕೇವಲ 2, 3 ಆದರೆ ಏನೋ ನೀಡ್ಬೋದು. 17, 18 ಪ್ರಶ್ನೆಗಳಿಗೆ ಇವರು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ? ಆ್ಯಂಡ್ ಕೊಟ್ಟರೂ ಕೂಡ ಅದು ಯಾವ ರೀತಿ ಸಮಂಜಸ ಅನಿಸುತ್ತೆ? ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸೂಕ್ತ ನ್ಯಾಯ ಸಿಗುತ್ತಾ? ಸೊ ಹಾಗಾದರೆ ಈಗ ಏನು ಮಾಡಬೇಕು? KPSC ಮುಂದಿರುವ ಸವಾಲುಗಳೇನು? ಸೊ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ? ಈಗ ಆಲ್ರೆಡಿ ನೊಂದಿರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ಗ್ರೂಪ್ ಮಾಡಿಕೊಂಡು ಘಂಟಾಘೋಷವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನು ಮಾಡೋಣ, ಮುಂದಿನ ನಿಲುವೇನು ಅಂತ. ಇನ್ನೊಂದು ಕಡೆ ವಿದ್ಯಾರ್ಥಿ ಸಂಘಟನೆಗಳು ಸೈಲೆಂಟ್ ಆಗಿವೆ. ಈ ಬಗ್ಗೆ ಕೂಡ ಎಲ್ಲ ಅಭ್ಯರ್ಥಿಗಳಿಗೆ ಈಗ ದೊಡ್ಡ ಗೊಂದಲ ಮೂಡ್ತಾ ಇರೋದು, ಯಾಕೆ ವಿದ್ಯಾರ್ಥಿ ಸಂಘಟನೆ ಸೈಲೆಂಟ್ ಇದೆ? ಈ ಬಗ್ಗೆ ಇನ್ನೂ ಕೂಡ ಯಾವುದೇ ಉತ್ತರವಿಲ್ಲ. ಸೊ ಆ್ಯಸ್ ಅ ಪಾರ್ಟ್ ಆಫ್ ನಾನು ಕೂಡ ಒಂದು ವಿದ್ಯಾರ್ಥಿ ಸಂಘಟನೆ ಪಾರ್ಟ್ ಆಗಿ ನಾನು ಈ ಬಗ್ಗೆ ಈಗ ಆಲ್ರೆಡಿ ಹಲವಾರು ವಿಚಾರದ ಬಗ್ಗೆ ಧ್ವನಿ ಎತ್ತಾ ಇದ್ದೀನಿ. ಆ್ಯಂಡ್ ಎಲ್ಲದಕ್ಕೂ ಕೂಡ ರೆಡಿಯಾಗಿ ಈಗ ಗ್ರೂಪನ್ನು ಸಿದ್ಧತೆ ಮಾಡಿಕೊಂಡು ಮಾಧ್ಯಮದ ಒಂದು ಗಮನವನ್ನು ಸೆಳೆಯೋದಕ್ಕೂ ಕೂಡ ತಯಾರಿ ನಡೆದಿದೆ. ಆ್ಯಂಡ್ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗೂ ಕೂಡ ದಿನಾಂಕವನ್ನು ನಿಗದಿ ಮಾಡಿಕೊಂಡಿದ್ದೀವಿ. ಸೊ ಇನ್ ಕೇಸ್ KPSCಯಿಂದ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಯಾವ ರೀತಿಯಾಗಿ ಜಸ್ಟಿಸನ್ನು ಪಡ್ಕೋಬೋದು, ಬೇರೆ ಏನು ಆಪ್ಷನ್ ಇದೆ ಅಂತ ನೋಡೋದಾದರೆ ನ್ಯಾಯಾಲಯದ ಮೊರೆ ಹೋಗೋದು. ಹೇಗೆ ಅದು ನ್ಯಾಯಾಲಯದ ಮೊರೆ ಹೋಗಿ ಯಾವ ರೀತಿ ಜಸ್ಟಿಸನ್ನು ಪಡ್ಕೋಬೋದು ಅಂದರೆ, ಈ ಹಿಂದೆ KPSC ಒಂದು ಹೇಳಿಕೆಯನ್ನು ನೀಡಿತ್ತು, ಹೌದು ನಾವು ಭಾಷಾಂತರವನ್ನು ಸರಿಯಾಗಿ ಮಾಡಿಸಲಿಲ್ಲ, ಕ್ವಶನ್ ಪೇಪರ್ದು ಈ ರೀತಿ ಸಮಸ್ಯೆ ಇತ್ತು ಅಂತ ಒಪ್ಕೊಂಡು ಮರುಪರೀಕ್ಷೆ ನಡೆಸೋದಕ್ಕೆ ಒಪ್ಕೊಂಡಿತ್ತು. ಈಗ ಮರುಪರೀಕ್ಷೆಗೂ ಮುನ್ನ ಕೂಡ KPSC ಒಂದು ಪ್ರೆಸ್ ನೋಟ್ ಬಿಟ್ಟಿತ್ತು. ಅದರಲ್ಲಿ ಒಂದು ಸ್ಪಷ್ಟವಾದ ಮಾಹಿತಿ ಇತ್ತು. ಅದೇನು ಅಂದರೆ, ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ತಪ್ಪಾದರೆ ನೀವು ಮೊದಲು ಇಂಗ್ಲೀಷನ್ನು ನೋಡಿ ಆಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಎಟ್ ದ ಟೈಮ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಈ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಈಗ ಮುಖ್ಯವಾದಂಥ ವಿಷಯ ಇದಲ್ಲದೆ ಕೋಲಾರ ಮತ್ತು ರಾಮನಗರ ಹಾಗೆ ಬಿಜಾಪುರದಲ್ಲಿ OMRನ ಒಂದು ಸಮಸ್ಯೆ ಆಗಿ 1 ಗಂಟೆ ಎಲ್ಲ ಅಭ್ಯರ್ಥಿಗಳು ಸಮಯ ವ್ಯರ್ಥ ಆಗಿದೆ. ಸೊ ಅವರಿಗೆ ಯಾರು ನ್ಯಾಯ ಕೊಡಿಸೋದು? ಈಗ ಈ ಎಲ್ಲ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಕೂಡ KPSC ಸದಸ್ಯರೇ ನಿನ್ನೆ ಮೀಟಿಂಗಲ್ಲಿ ಈ ಪ್ರತಿ ಬಾರಿ ಆಗ್ತಾ ಇರೋಂಥ ಈ ಮಿಸ್ಟೇಕ್ಸ್ ಬಗ್ಗೆ ಅವರೇ ಒಂದು ಹೇಳಿದ್ದಾರೆ. ಈ ರೀತಿ ಸಮಸ್ಯೆ ಆಗ್ತಾ ಇದ್ದರೆ ಖಂಡಿತವಾಗಿ KPSCಗೆ ಕೆಟ್ಟ ಹೆಸರು ಬರುತ್ತೆ. ಆ್ಯಂಡ್ ಪರೀಕ್ಷಾ ನಿಯಂತ್ರಕರು ಪದೇ ಈ ತಪ್ಪನ್ನು ಎಸಗ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಸ್ವತಃ KPSC ಸದಸ್ಯರೇ ಈ ಒಂದು ಸಭೆಯಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸೊ ಈಗ ವಿದ್ಯಾರ್ಥಿಗಳು ಮಾಡಬೇಕಾಗಿರೋದು ಏನು? ಎಲ್ಲರೂ ಕೂಡ ತುಂಬ ಜನ ರೀನೋಟಿಫಿಕೇಷನ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಹಾಗೇನು ರೀನೋಟಿಫಿಕೇಷನ್ ಆಗಲಿ ಅಂತ. ಬಟ್ ಇದು ಎಷ್ಟರ ಮಟ್ಟಿಗೆ ಪಾಸಿಬಲ್ ಇದೆ ಅನ್ನೋದು ವಿದ್ಯಾರ್ಥಿಗಳು ಸರ್ಕಾರದ ಮೇಲೆ ಹೇರುವಂಥ ಒತ್ತಡ, ಹಾಗೆ ಯಾರಾದರೂ ಈಗ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ತಯಾರಿರೋರು ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೆಚ್ಚಿನ ಮಾಹಿತಿಯನ್ನು ನಾಳೆ ನಿಮಗೆ ವಿಡಿಯೋದಲ್ಲಿ ಕೊಡ್ತೀನಿ. ಸದ್ಯಕ್ಕಿಷ್ಟು ಮಾಹಿತಿ ಇದೆ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.